ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹಲಸಿನ ಹಣ್ಣಿದ್ದು ಪಾಯಸ ಮಾಡ್ತಾ ಇದ್ದೇವೆ. ಸೊ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ರೆಡಿ ಮಾಡಿಕೊಂಡಿದ್ದೇವೆ ಆ್ಯಂಡ್ ಪಾಯಸ ಹೇಗೆ ಮಾಡುವುದು ಅಂತ ಹೇಳಿಕೊಂಡು ನೋಡಿಕೊಂಡು ಬರುವ. ಮೊದಲಿಗೆ ಇಲ್ಲಿ ಅಕ್ಕಿಯನ್ನು ಒಂದು ಮಿಕ್ಸಿ ಹುಡಿ ಮಾಡುವ ಜಾರಲ್ಲಿ ತೆಕ್ಕೊಳ್ತಾ ಇದ್ದೇವೆ. ಅಂದರೆ ಸ್ವಲ್ಪ ಸಾಧಾರಣ ತರಿ ಹುಡಿ ಆದರೆ ಆಯಿತು. ಅಕ್ಕಿಯನ್ನು ಸಾಧಾರಣ ಈ ಕನ್ಸಿಸ್ಟೆಂಟಿಗೆ ಹುಡಿ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಒಂದು ವೆಸಲಲ್ಲಿ ಸ್ವಲ್ಪ ನೀರನ್ನು ತಗೊಳ್ತಾ ಇದ್ದೇವೆ. ಹುಡಿ ಮಾಡಿದಂಥ ತರಿ ಅಕ್ಕಿಯನ್ನು ತೊಳ್ಕೊಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಹಲಸಿನ ಸೊಳೆಯನ್ನು ಚಾಪರಲ್ಲಿ ತಗೊಳ್ತಾ ಇದ್ದೇವೆ. ಅಂದರೆ ಸಣ್ಣ ಸಣ್ಣ ತುಂಡು ಮಾಡಿದ್ರೆ ಆಯ್ತು. ನೋಡಿ, ಈ ಹದದಲ್ಲಿ ಹಲಸಿನ ಸೊಳೆಗಳನ್ನು ಕಟ್ ಮಾಡಿಕೊಂಡ್ರೆ ಆಯ್ತು. ಹಲಸಿನ ಸೊಳೆಗಳನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಅಕ್ಕಿ ಮತ್ತೆ ಹಲಸಿನ ಸೊಳೆ ಒಟ್ಟಿಗೆ ಬೇಯಿದ್ರೆ ಆಯ್ತು. ಹಲಸಿನ ಸೊಳೆ ಮತ್ತೆ ಅಕ್ಕಿ ಒಟ್ಟಿಗೆ ನೀರಲ್ಲಿ ಬೇಯಿದ್ರೆ ಆಯ್ತು. ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೇವೆ. ಈಗ ನೀರು ಮತ್ತೆ ಸಾಧಾರಣ ಅಕ್ಕಿ ಎಲ್ಲ ಬೇಯಲಿಕ್ಕೆ ಆಯಿತು. ಸಾಧಾರಣ ನಿಮ್ಮ ಅಳತೆಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲವನ್ನು ಸೇರಿಸಿಕೊಂಡ್ರೆ ಆಯಿತು. ಕುದಿಲಿಕ್ಕೆ ಬೆಲ್ಲ ಹಾಕಿದ ಮೇಲೆ ತಳ ಹಿಡಿಯದಾಗಿ ನೋಡಿಕೊಳ್ತಾ ಇರಬೇಕು. ಇಲ್ಲದಿದ್ದರೆ ತಳ ಹಿಡಿದ್ರೆ ಪಾಯಸ ಎಲ್ಲ ಫುಲ್ಲು ಹೋಮ ಆಗ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇವೆ. ಸ್ವಲ್ಪ ಹಾಲನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇಲ್ಲಿ ಹಾಕ್ಬೇಕಾ? ಕೊನೆಗೆ ಏಲಕ್ಕಿ ಹುಡಿಯನ್ನು 1/4 ಚಮಚದಷ್ಟು ಸೇರಿಸಿಕೊಳ್ತಾ ಇದ್ದಾರೆ. ಪರಿಮಳಕ್ಕೆ ತಕ್ಕಷ್ಟು. ಏಲಕ್ಕಿ ಹುಡಿ ಪಾಯಸಕ್ಕೆ ಒಳ್ಳೆ ಪರಿಮಳ ಕೊಡ್ತದೆ. ಈಗ ಪಾಯಸ ಫುಲ್ಲು ರೆಡಿಯಾಗಿದೆ. ಹಲಸಿದ ಸೊಳ್ಳೆ ಸಹ ಅಕ್ಕಿ ಎಲ್ಲ ಬೇಯ್ತಾಗಿದೆ. ಈಗ ಇನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡ್ರೆ ಆಯ್ತು. ಇನ್ನು ಸಾಧಾರಣ ಬಿಸಿ ಬಿಸಿ ಇರುವಾಗಲೇ ಪಾಯಸ ತಿಂದರೆ ಭಾರಿ ಲಾಯ್ಕಿದು ಪಾಯಸ. ಹಾಗೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ನೋಡಿಕೊಳ್ಬೋದು. ಸೊ ಈಗ ಪಾಯಸ ಫುಲ್ಲು ರೆಡಿಯಾಗಿದೆ. ಈಗ ಒಂದು ಸಾಧಾರಣ ಹದ ಬಿಸಿಗೆ ಬಂದಿದೆ. ಪಾಯಸ ಹೇಗಾಗಿದೆ ಅಂದರೆ ನೋಡಿ, ಕನ್ಸಿಸ್ಟೆಂಟ್ ಹೀಗೆ ಉಂಟು, ತಿಕ್. ಮತ್ತು ಅನ್ನ ಸಹ ಸ್ವಲ್ಪ ಅಂದರೆ ಕಡಿ ಹಾಗೆ ಅನ್ನ ಉಂಟು. ಮತ್ತು ಇದು ಸಹ ಹಲಸಿನ ಸೊಳೆ ಸಹ ಕಡಿಯಾಗಿ ಭಾರಿ ಕರೆಕ್ಟ್ ಆಗಿದೆ. ಸ್ವಲ್ಪ ತುಪ್ಪ ಹಾಕ್ತಿದ್ರೆ ಭಾರಿ ಲಾಯಕ್ ಆಗ್ತಿತ್ತು. ನಾವಿಲ್ಲಿ ತುಪ್ಪ ಅಂತ ಸೇರಿಸಿಲ್ಲ, ನೀವು ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಆ್ಯಂಡ್ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಇನ್ನೂ ಸಹ ಭಾರಿ ಲಾಯಕ್ ಆಗ್ತದೆ. ಆ್ಯಂಡ್ ಈಗ ಇದು ಹೇಗೆ ಉಂಟು ಅಂತ ನೋಡುವ. ಸೂಪರ್ ಆಗಿದೆ. ಹಲಸಿನ ಸೊಳೆ ಹಾಗೆ ಇದು ಅಕ್ಕಿ ಎಲ್ಲ ಅನ್ನ ಎಲ್ಲ ಚಂದ ಬೇಯ್ದು ಜಗಿಗೆಲ್ಲ ಸಿಗ್ತಾ ಉಂಟು, ಭಾರಿ ಲಾಯಕ್ ಆಗಿದೆ. ಮತ್ತು ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಗೆಲ್ಲ ಇರ್ತಿದ್ರೆ ಭಾರಿ ಲಾಯಕ್ ಆಗ್ತಿತ್ತು ಇನ್ನೂ ಸಹ. ಸೊ ಇದು ಅನ್ಪ್ಲ್ಯಾನ್ಡ್ ಆಗಿ ಮಾಡಿದ್ದು, ಅಂದರೆ ಮಾಡುವ ಅಂತ ಹೇಳಿ ಅಲ್ಲ, ಹಲಸು ಇತ್ತು ಮನೆಯಲ್ಲಿ, ಹಾಗೆ ಪಾಯಸ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ ಪಾಯಸ. ಚೆನ್ನಾಗಿದೆ, ಭಾರಿ ಲಾಯಕ್ ಆಗಿದೆ. ಇದಕ್ಕೆ ಬೇಕಾದರೆ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಸೇರಿಸ್ಕೊಂಡು ನೀವು ಮಾಡ್ಬೋದು. ಪಾಯಸ ಭಾರಿ ಲಾಯಕ್ ಆಗಿದೆ. ಸ್ವಲ್ಪ ತುಪ್ಪ ಎಲ್ಲ ಇರ್ತಿದ್ರೆ ಇನ್ನೂ ಸಹ ಸೂಪರ್ ಆಗ್ತಿತ್ತು. ಹೀಗೆ ಕೂಡ ಚೆನ್ನಾಗಿದೆ, ಎಂತ ಅಷ್ಟೊಂದು ಇದಾಗಲಿಲ್ಲ, ಭಾರಿ ಲಾಯಕ್ ಆಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಈ ಡಿಶನ್ನು ಟ್ರೈ ಮಾಡಿ ಆ್ಯಂಡ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದಿಷ್ಟು ಇವತ್ತು ನಮ್ಮ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.